ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆ್ಯಪ್ಯೂಮ್ ಕ್ರಿಯೇಷನ್. ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ನಾನಿಲ್ಲಿ ತೊಗೊಂಡಿರೋಂಥ ಸೀರೆ ರೆಡ್ ಕಲರು ಮತ್ತು ಪಲ್ಲು ಈ ರೀತಿ ಇದೆ ನೋಡಿ. ಬಾರ್ಡರು ಈ ರೀತಿ ಗೋಲ್ಡನ್ ಕಲರ್ ಜರಿನಲ್ಲಿದೆ. ಇದಕ್ಕೆ ಬ್ಲೌಸ್ ಪೀಸ್ ಬಂದು ರನ್ನಿಂಗ್ ಬಂದಿದೆ, ಆದ್ದರಿಂದ ನಾನು ಗ್ರೀನ್ ಕಲರ್ ಬ್ಲೌಸ್ ಪೀಸ್ನ ಎಕ್ಸ್ಟ್ರಾ ಹರಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ವರ್ಕ್ ಮಾಡಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾವು ಇಲ್ಲಿವತ್ತು ಸಿಂಪಲ್ಲಾಗಿರೋ ಸ್ಯಾರಿ ಕುಟ್ ಡಿಸೈನ್ ಹಾಕೋಣ. ಅದಕ್ಕೆ ನಾನು 6 ಎಳೆ ದಾರನ ಈ ರೀತಿ ಬಾಬಿನ್ಗೆ ಸುತ್ಕೊಂಡಿದ್ದೀನಿ. 6 ಬಾಬಿನ್ಗೆ ಟೈಲರಿಂಗ್ ಮಿಷಿನ್ ಸಹಾಯದಿಂದ ಥ್ರೆಡ್ನ ಸುತ್ಕೊಂಡಿದ್ದೀನಿ. ಇಲ್ಲಿ 6 ಎಳೆ ದಾರ ಆಯಿತು. ಅದಕ್ಕೆ ನಾನು ಇನ್ನೊಂದು ಥ್ರೆಡ್ ಉಂಡೆನ ಅದರೊಳಗೆ ಹಾಕ್ಕೊಂಡು 7 ಎಳೆ ದಾರನ ಮಾಡ್ಕೊತಾ ಇದ್ದೀನಿ. ಈ ಡಿಸೈನ್ಗೆ ಒಂದು ಎಕ್ಸ್ಟ್ರಾ ಇರಲಿ ಅಂತ 7 ಎಳೆ ತೋತಾ ಇದ್ದೀನಿ. ಅದನ್ನು ಎಲ್ಲ ದಾರನೂ ಒಟ್ಟಿಗೆ ಸೇರಿಸಿ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ತುದಿನಲ್ಲಿ ನಾಟ್ ಹಾಕ್ಕೊಂಡು ಇದಕ್ಕೆ ಆ ಡಬ್ಬಕ್ಕೆ ಹಾಕ್ಕೊಂಡಿರ್ತೀನಲ್ಲ ಅದಕ್ಕೆ ಲೂಸಾಗಿ ಈ ರೀತಿ ಕ್ಯಾಪ್ನ ಮುಚ್ಚಿ, ನಾನಿಲ್ಲಿ ಐಸ್ ಕ್ರೀಮ್ ಡಬ್ಬ ತೊಗೊಂಡಿದ್ದೀನಿ. ಅದರಲ್ಲಿ ಈ ರೀತಿ ಸೈಡಲ್ಲಿ ಒಂದು ಕ್ಯಾಪ್ ಓಪನ್ ಮಾಡೋಕ್ಕಿರುತ್ತೆ, ಅಲ್ಲಿಗೆ ದಾರನ ಹೇಳ್ಕೊಂಡ್ರೆ ನೀಟಾಗಿ ಈಸಿಯಾಗಿ ಬರುತ್ತೆ. ಇವಾಗ ನಾವು ಸ್ಯಾರಿ ಕುಚ್ಚನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಾನು ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಹಾಗೆಯೇ 7 ಎಳೆ ದಾರನ ತೊಗೊಂಡಿದ್ದೀನಿ. 6 ಎಳೆ ಬಾಬಿನಲ್ಲಿ ಒಂದು ಥ್ರೆಡ್ ಉಂಡೆನ ಹಾಕಿ ಒಟ್ಟು 7 ಎಳೆ ತೊಗೊಂಡಿದ್ದೀನಿ. ಇವಾಗ ಸೀದಾ ಸೈಡಿಂದ ಸ್ಯಾರಿ ತುದಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಅದ್ರ ಪಕ್ಕನೇ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 7 ಲೂಪ್ ಇರುತ್ತೆ, ಆ 7 ಲೂಪಿಂದ ನೀಡಲ್ ಮೇಲೆ ದಾರನ ಹಾಕಿ ದಾರನ ತಂದು ಒಂದು ಲೂಪ್ ಮಾಡಿಕೊಂಡು ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ 1 ಚೈನ್ 2 ಚೈನ್ 7 ಲಾಕ್ ಆದಮೇಲೆ 2 ಚೈನ್ನ ಹಾಕ್ಕೊಂಡೆ. 2 ಚೈನ್ ಹಾಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀನಲ್ಲ ಅದ್ರ ಪಕ್ಕನೇ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, ಆ 3 ದಾರದಲ್ಲಿ 7 ಲೂಪಿಂದ 1 ಬಾರಿ ಮತ್ತೆ ರಿಮೈನಿಂಗ್ 7 ಲೂಪ್ ಉಳ್ಕೊಳ್ಳುತ್ತೆ. ಮತ್ತು ಆ ರಿಮೈನಿಂಗ್ 7 ಲೂಪಿಂದ 1 ಬಾರಿ ದಾರನ ತೆಕ್ಕೋಬೇಕು. ಇದನ್ನು ನಾವು ಡಬಲ್ ಕ್ರೋಶೆಟ್ ಕಂಬ ಅಂತಲೂ ಕರಿತೀವಿ. ಈ ರೀತಿ ಒಂದು ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಒಂದು ಚೈನ್ನ ಹಾಕೋತಾ ಇದ್ದೀನಿ. ಒಂದು ಚೈನ್ನ ಹಾಕಿ ಸ್ವಲ್ಪ ದಾರನ ಮೇಲೆ ಎಳೆದು ಇಲ್ಲಿ ನಾನು ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ, ಮೆಟಲ್ ಬೀಡ್ಸು 3ನೇ ಸೈಜ್ ಬೀಡ್ಸು. ಆ ಬೀಡನ್ನ ಆ ದಾರದೊಳಗಡೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಬೀಡ್ ಲಾಕ್ ಆಯಿತು. ಸ್ಟಾರ್ಟಿಂಗು 7 ಲಾಕ್ನ ಮಾಡಿ 2 ಚೈನ್ ಹಾಕಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡು ಅದಾದಮೇಲೆ 1 ಚೈನು ಮತ್ತೆ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡೆ. ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಈ ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡಿದ್ವಲ್ಲ 2 ಚೈನು ಮತ್ತು ಡಬಲ್ ಕ್ರೋಶೆಟ್ ಮಧ್ಯೆ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 3 ಲೂಪ್ ಇದೆ ನೋಡಿ, 3 ಲೂಪಲ್ಲಿ 7 ಲೂಪಿಂದ ಮಾತ್ರ ದಾರನ ತೆಕ್ಕೋಬೇಕು. ತೆಕ್ಕೊಂಡಾದ್ಮೇಲೆ ನೀಡಲ್ ಮೇಲೆ 7 ಲೂಪ್ ಉಳ್ಕೊಳ್ಳುತ್ತೆ, ಆ 7 ಲೂಪು ಹಾಗೇ ಇರಲಿ ಲಾಸ್ಟ್ವರೆಗೂ. ಮತ್ತು ಆ 7 ಲೂಪ್ ಹಾಗೇ ಬಿಟ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಈ ಹಳೆ 7 ಲೂಪ್ ಇರುತ್ತಲ್ಲ ಅದ್ರ ಮುಂದೆ ಎಕ್ಸ್ಟ್ರಾ 7 ಲೂಪ್ ಇರುತ್ತಲ್ಲ ಇವಾಗ ಹಾಕ್ಕೊಂಡಿದ್ದು, ಆ 7 ಲೂಪಿಂದ ಮಾತ್ರ ಮುಂದೆ ಇರೋ 7 ಲೂಪಿಂದ ಮಾತ್ರ ದಾರನ ತೆಕ್ಕೋಬೇಕು. ಇವಾಗ ಮತ್ತೆ ಒಂದು ಲೂಪು ದಾರ ಆ್ಯಡ್ ಆಯಿತು. ಇವಾಗ ನೀಡಲ್ ಮೇಲೆ 3 ದಾರ ಐತೆ. ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಮುಂದೆ 7 ಲೂಪ್ ಇರುತ್ತಲ್ಲ ಆ 7 ಲೂಪಿಂದ ಮಾತ್ರ ದಾರನ ತೆಕ್ಕೋಬೇಕು. ತೆಕ್ಕೊಂಡಾದ್ಮೇಲೆ ಮತ್ತೆ ಒಂದು ಲೂಪ್ ಆ್ಯಡ್ ಆಯಿತು. ಒಟ್ಟು 7 ಲೂಪು ಸ್ಟಾರ್ಟಿಂಗ್ದು, ಅದಾದಮೇಲೆ ಒಂದು ಲೂಪು ಮತ್ತೆ ಒಂದು ಲೂಪು, ಒಟ್ಟು 4 ಲೂಪ್ ಆದವು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಈ ಮುಂದೆ 7 ಲೂಪ್ ಇರ್ತಾವಲ್ಲ ಆ 7 ಲೂಪಿಂದ ಮಾತ್ರ ದಾರನ ತೆಕ್ಕೊಂಡ್ರೆ ಮತ್ತೊಂದು ಲೂಪು ಆ್ಯಡ್ ಆಯಿತು. ಒಟ್ಟು 5 ಲೂಪ್ ಆದವು. ನಾನಿಲ್ಲಿ
ಒಟ್ಟು 5 ಕಂಬಗಳನ್ನ ಹಾಕೋತಾ ಇದ್ದೀನಿ. ಅಲ್ಲಿಗೆ ಸ್ಟಾರ್ಟಿಂಗಲ್ಲಿ 2 ಲೂಪ್ ಇರುತ್ತಲ್ಲ, ಆಮೇಲೆ ಒಂದೊಂದು ಕಂಬಕ್ಕೆ ಒಂದೊಂದು ಲೂಪ್ನಂತೆ ಒಟ್ಟು 6 ಲೂಪು ಹಾಕ್ತವೆ. ಇವಾಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಅದೇ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಸ್ಟಾರ್ಟಿಂಗ್ 2 ಲೂಪಿಂದ ಮಾತ್ರ ದಾರನ ತೆಕ್ಕೊಂಡೆ ನೋಡಿ. ತೆಕ್ಕೊಂಡಾದ್ಮೇಲೆ ಒಟ್ಟು ನೀಡಲ್ ಮೇಲೆ 6 ಲೂಪ್ ಇದ್ದಾವೆ. ಆ 6 ಲೂಪಿಂದ ನೀಡಲ್ ಮೇಲೆ ಒಂದು ಸಲ ದಾರನ ಹಾಕಿ ಆ 6 ಲೂಪಿಂದ ಒಟ್ಟಿಗೆ ದಾರನ ಎಳ್ಕೋಬೇಕು. ಇದು ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ, ಆಗ್ತಾ ತುಂಬ ಈಸಿ ಅನಿಸುತ್ತೆ. ನೀಡಲ್ ಮೇಲೆ ದಾರನ ಹಾಕಿ ಆ 6 ಲೂಪಿಂದ ಒಂದೇ ಬಾರಿಗೆ ದಾರನ ಲೆಫ್ಟಿಂದ ರೈಟ್ ಸೈಡ್ಗೆ ಎಳ್ಕೋಬೇಕು. ಎಳ್ಕೊಂಡಾದ್ಮೇಲೆ ಮತ್ತೆ ನೀಡಲ್ಗೆ ದಾರನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಆ ಲೂಪಿಂದ ದಾರನ ತೆಗೆದು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ. ಲಾಕ್ ಆದಮೇಲೆ ಮತ್ತೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಹಾಕಿ ಬಟ್ಟೆನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಈ 2 ಚೈನು ಮತ್ತು ಡಬಲ್ ಕ್ರೋಶೆಟ್ ಮಧ್ಯೆ ಜಾಯಿನ್ ಆಗಿರುತ್ತಲ್ಲ, ಅಲ್ಲಿ ಒಂದು ಚೈನ್ ಇರುತ್ತೆ, ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ 2 ಚೈನ್ ಹಾಕಿರ್ತೀವಲ್ಲ, ಆ 2 ಚೈನ್ ಮುಂದಗಡೆ ಚೈನ್ಗೂ ಲಾಕ್ ಮಾಡ್ಕೋಬೋದು. ಅಲ್ಲಿ ಯಾವ ಗ್ಯಾಪ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಸ್ಟೆಪ್ಪಿಂದ ಅದು ಈಸಿಯಾಗಿ ಗೊತ್ತಾಗುತ್ತೆ ಗ್ಯಾಪು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡಿಕೊಂಡೆ ಸೀದಾ ಸೈಡ್ಗೆ. ಟರ್ನ್ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್ ಇಲ್ಲಿ 4 ಚೈನ್ ಹಾಕ್ಕೊಂಡಿದ್ವಲ್ವ, ಆ 4 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಆ 4 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ಲೂಪ್ ಇರುತ್ತೆ, ಆ 2 ಲೂಪಿಂದ ಒಂದು ಬಾರಿ ದಾರನ ತೆಕ್ಕೊಂಡ್ರೆ ಸಿಂಗಲ್ ಕ್ರೋಶೆಟ್ ಆಯಿತು. ಮತ್ತೆ ಅದೇ ರೀತಿ ಅದೇ 4 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ಲೂಪ್ ಇರುತ್ತೆ, ಆ 2 ಲೂಪಿಂದ ಒಂದು ಬಾರಿ ದಾರನ ತೆಗೆದ್ರೆ 2ನೇ ಸಿಂಗಲ್ ಕ್ರೋಶೆಟ್ ಆಯಿತು. ಮತ್ತು ಅದೇ ರೀತಿ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ಲೂಪ್ ಇರುತ್ತೆ, ಆ 2 ಲೂಪಿಂದ ದಾರನ ತೆಕ್ಕೋಬೇಕು. ಇದೇ ರೀತಿ ನಾನು ಒಟ್ಟು 6 ಸಿಂಗಲ್ ಕ್ರೋಶೆಟ್ಗಳನ್ನ ಆ 4 ಚೈನ್ ಗ್ಯಾಪಲ್ಲಿ ಮಾಡ್ತಾಯಿದ್ದೀನಿ. ನೀವು 4 ಚೈನ್ ಗ್ಯಾಪಲ್ಲಿ ನಿಮಗೆ ಎಷ್ಟು ಹಿಡಿಸುತ್ತೆ ಅಷ್ಟನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ಒಟ್ಟು 6 ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ಡಿಸೈನು ನಿಮಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆಗ್ತಾ ತುಂಬ ಈಸಿಯಾಗಿ ಹಾಕ್ಕೋಬೋದು. ನೋಡಿ ಇಲ್ಲಿ ಒಟ್ಟು 6 ಸಿಂಗಲ್ ಕ್ರೋಶೆಟ್ ಆಯಿತು. 6 ಸಿಂಗಲ್ ಕ್ರೋಶೆಟ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಒಂದು 3 ಚೈನಷ್ಟು ಗ್ಯಾಪ್ ಬಿಟ್ಟು ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಬಾರಿ ಮತ್ತು ರಿಮೈನಿಂಗ್ 2 ಲೂಪಿಂದ ಒಂದು ಬಾರಿ ದಾರನ ತೆಕ್ಕೋಬೇಕು. ಇದನ್ನು ನಾವು ಡಬಲ್ ಕ್ರೋಶೆಟ್ ಕಂಬ ಅಂತಲೂ ಕರಿತೀವಿ. ಸ್ಟ್ರೈಟಾಗಿ ಎಲ್ಲೂ ಲಾಕ್ ಮಾಡೋಂಗಿಲ್ಲ, ಡೈರೆಕ್ಟಾಗಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಒಂದು ಚೈನ್ ಹಾಕಿ ಸ್ವಲ್ಪ ದಾರನ ಮೇಲೆ ಎಳೆದು ನಾನಿಲ್ಲಿ ರೌಂಡ್ ಮೆಟಲ್ ಬೀಡ್ಸ್ನ ತೊಗೊಂಡಿದ್ದೀನಲ್ವ, ಆ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಇಲ್ಲಿ ಡಬಲ್ ಕ್ರೋಶೆಟ್ ಕಂಬ ಹಾಕೊಂಡಿದ್ವಲ್ಲ, ಸ್ಟಾರ್ಟಿಂಗ್ ಆರ್ಚ್ಗೂ ಡಬಲ್ ಕ್ರೋಶೆಟ್ ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ, 3 ಲೂಪಲ್ಲಿ ಸ್ಟಾರ್ಟಿಂಗ್ 2 ಲೂಪಿಂದ ಮಾತ್ರ ದಾರನ ತೆಕ್ಕೊಂಡ್ರೆ ಒಂದು ಲೂಪು ಆ್ಯಡ್ ಆಗುತ್ತೆ. ಸ್ಟಾರ್ಟಿಂಗ್ಗೆ ಒಂದು ಲೂಪ್ ಇರುತ್ತೆ, ಅದ್ರ ಜೊತೆಗೆ ಈ ಕಂಬ ಅರ್ಧ ಡಬಲ್ ಕ್ರೋಶೆಟ್ ಕಂಬ ಹಾಕೋತೀವಲ್ಲ, ಆ ಕಂಬದೊಂದು ಲೂಪು ಆ್ಯಡ್ ಆಗುತ್ತೆ. ಅಲ್ಲಿಗೆ 2 ಲೂಪ್ ಆಯಿತು. ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಹಾಕಿ ಅದೇ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಸ್ಟಾರ್ಟಿಂಗ್ 2 ಲೂಪ್ ಇದ್ವಲ್ಲ, ಅದ್ರ ಮುಂದೆ 2 ಲೂಪ್ ಅವಲ್ಲ, ಆ 2 ಲೂಪಿಂದ ಮಾತ್ರ ದಾರನ ತೆಕ್ಕೊಂಡ್ರೆ ಅಲ್ಲಿಗೆ ಹಾಫ್ ಡಬಲ್ ಕ್ರೋಶೆಟ್ದು. ಆ ಹಾಫ್ ಡಬಲ್ ಕ್ರೋಶೆಯಲ್ಲಿ ಮತ್ತೊಂದು ಲೂಪ್ ಆ್ಯಡ್ ಆಯಿತು. ಒಟ್ಟು 3 ಲೂಪ್ ಆ್ಯಡ್ ಆದವು. ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಹಾಕಿ ಅದೇ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಸ್ಟಾರ್ಟಿಂಗು 2 ಲೂಪಿಂದ ಮಾತ್ರ ದಾರನ ತೆಕ್ಕೊಂಡು ಅಷ್ಟಕ್ಕೇ ನಿಲ್ಲಿಸ್ಕೊಂಡ್ರೆ ಇನ್ನೊಂದು ಲೂಪ್ ಆ್ಯಡ್ ಆಯಿತು.
ಒಟ್ಟು ನಾನು ಇದೇ ರೀತಿ 5 ಅರ್ಧ ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೋತಾ ಇದ್ದೀನಿ. ಒಟ್ಟು ಅಲ್ಲಿಗೆ ನೀಡಲ್ ಮೇಲೆ 6 ಲೂಪ್ಗಳು ಕೂರೋ ರೀತಿ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಲಾಸ್ಟ್ನೇದು ಹಾಕ್ತಾ ಇದ್ದೀನಿ. ಹಾಕಾದ್ಮೇಲೆ ಒಟ್ಟು 6 ಲೂಪು ಕೂರ್ತು ಆ 6 ಲೂಪಿಂದ ಒಂದೇ ಬಾರಿಗೆ ನೀಡಲ್ ಮೇಲೆ ದಾರ ಹಾಕ್ಕೊಂಡು ಒಂದೇ ಬಾರಿಗೆ ದಾರನ ಎಳ್ಕೋಬೇಕು. ಲೆಫ್ಟಿಂದ ರೈಟ್ ಸೈಡ್ಗೆ ಒಂದೇ ಬಾರಿಗೆ ಎಳ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಲಾಕ್ ಮಾಡಿಕೊಂಡೆ. ಇದು ಲಾಕ್ ಮಾಡ್ಕೊಂಡಾದ್ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಹಾಕಿ ಸ್ಯಾರಿನ ಉಲ್ಟಾ ತಿರುಗಿಸಿ, ಡಿಸೈನ್ ಇರುತ್ತೆ ನೋಡಿ ಅದನ್ನು ಉಲ್ಟಾ ತಿರುಗಿಸಿ ಇಲ್ಲಿ ಆ ಆರ್ಚ್ಗೂ ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡಿರ್ತೀನಲ್ಲ ಅದ್ರ ಮಧ್ಯೆ ಗ್ಯಾಪ್ ಸಿಗುತ್ತೆ ನೋಡಿ, ಚೈನ್ ಗ್ಯಾಪು, ಅಲ್ಲಿ ನೀಡಲ್ನ ಹಾಕಿದಾರ ಅಂತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗು ನಮಗೆ ಅಷ್ಟು ಈಸಿಯಾಗಿ ಕಾಣಿಸೋದಿಲ್ಲ, ಆರ್ಚ್ ಮಧ್ಯಗಳಲ್ಲಿ ತುಂಬ ಈಸಿಯಾಗಿ ನಮಗೆ ಚೈನ್ ಗ್ಯಾಪು ಕಾಣಿಸುತ್ತೆ. ಅಲ್ಲಿ ನೀಡಲ್ನ ಹಾಕಿದಾರೆ ಅಂತಂದು ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಡಾದ್ಮೇಲೆ ಬಟ್ಟೆನ ಟರ್ನ್ ಮಾಡಿಕೊಂಡೆ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೊಂಡಾದ್ಮೇಲೆ ಈ 4 ಚೈನ್ ಗ್ಯಾಪ್ ಇದೆಯಲ್ಲ ಫ್ರೆಂಡ್ಸ್, ಅದರೊಳಗಡೆ ನೀಡಲ್ನ ಹಾಕಿದಾರನ್ನ ತಂದು ನೀಡಲ್ ಮೇಲೆ 2 ಲೂಪ್ ಇರುತ್ತೆ, ಆ 2 ಲೂಪಿಂದ ಒಂದು ಬಾರಿ ಇಳ್ಕೊಂಡ್ರೆ ಸಿಂಗಲ್ ಕ್ರೋಶೆಟ್ ಆಯಿತು. ಮತ್ತು ಅದೇ ರೀತಿ ಆ 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿದಾರನ ತಂದು 2 ಲೂಪಿಂದ ಒಂದು ಸಾರಿ ದಾರಾನ ತೆಕ್ಕೊಂಡು ಮತ್ತೊಂದು ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡೆ. ಇದನ್ನು ನಾವು ಸಿಂಗಲ್ ಕ್ರೋಶೆಟ್ ಅಂತ ಕರಿತೀವಿ ಅಥವಾ ಲಾಕ್ ಅಂದ್ರೂ ಆಗುತ್ತೆ. ಇದೇ ರೀತಿ ನಾನು ಒಟ್ಟು 6 ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡೆ. ಆ 4 ಚೈನ್ ಗ್ಯಾಪಲ್ಲಿ 6 ಸಿಂಗಲ್ ಕ್ರೋಶೆಟ್ಗಳಾದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಇಲ್ಲಿ 3 ಚೈನು ಅಥವಾ ಆ ನೀಡಲ್ ಎಲ್ಲಿ ಕೂರುತ್ತೆ ನೋಡಿ ಆರ್ಚು, ಅಲ್ಲಿಗೆ 3 ಚೈನ್ ಅಥವಾ 4 ಚೈನ್ ಗ್ಯಾಪ್ ಇಟ್ಟು ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತು ರಿಮೈನಿಂಗ್ 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ನಾವಿಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೊಂಡಾದ್ಮೇಲೆ ಮತ್ತೆ ಒಂದು ಚೈನ್ ಹಾಕಿ ಸ್ವಲ್ಪ ದಾರನ ಮೇಲೆ ಇಳಿದು ಬೀಡನ್ನ ಇನ್ಸರ್ಟ್ ಮಾಡಬೇಕು. ಬೀಡನ್ನ ಇನ್ಸರ್ಟ್ ಮಾಡಾದ್ಮೇಲೆ ಮತ್ತೆ ಬೀಡ್ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಆ ಡಬಲ್ ಕ್ರೋಶೆಟ್ ಹಾಕ್ಕೊಂಡಿರ್ತೀವ ಆ ಹಿಂದೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ನ ಹಾಕಿದಾರ ಅಂತಂದು ಇಲ್ಲಿ 2 ಲೂಪಿಂದ ಮಾತ್ರ ದಾರನ ತೆಕ್ಕೋಬೇಕು. ಈ ನೆಕ್ಸ್ಟು ಒಂದು ಚೈನ್ ಇರುತ್ತಲ್ಲ ಅದರೊಳಗಡೆ ತಕ್ಕೋಬಾರ್ದು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ ಗ್ಯಾಪ್ ಒಳಗಡೆಯಿಂದ ನೀಡಲ್ನ ಹಾಕಿದಾರನ ತಂದು ಸ್ಟಾರ್ಟಿಂಗು ನೀಡಲ್ ತುದಿಯಲ್ಲಿ 2 ಲೂಪ್ ಇರುತ್ತಲ್ಲ ಆ 2 ಲೂಪಿಂದ ಮಾತ್ರ ದಾರನ ತೆಕ್ಕೋಬೇಕು. ತೆಕ್ಕೊಂಡಾದ್ಮೇಲೆ ಇನ್ನೊಂದು ಲೂಪ್ನ ಹಾಗೆ ಬಿಟ್ಕೋಬೇಕು. ನಾವು ಡಬಲ್ ಕ್ರೋಶೆಟ್ ಕಂಬದಲ್ಲಿ ಏನು ಮಾಡ್ತೀವಿ, 2 ಲೂಪಿಂದ ಒಂದು ಸಾರಿ ಮತ್ತು ರಿಮೈನಿಂಗ್ 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತೀವಲ್ವ, ಇಲ್ಲಿ ಸ್ಟಾರ್ಟಿಂಗ್ ಅಷ್ಟೇ 2 ಲೂಪಿಂದ ಒಂದು ಬಾರಿ ದಾರನ ತೆಕ್ಕೋಬೇಕು. ಇನ್ನು ಮಿಕ್ಕಿದ್ದು ಒಂದು ಲೂಪ್ ಇರುತ್ತಲ್ಲ ಅದನ್ನು ನೀಡಲ್ ಮೇಲೆ ಹಾಗೇ ಬಿಟ್ಕೋಬೇಕು. ಅದನ್ನು ಲಾಸ್ಟಲ್ಲಿ ಒಟ್ಟಿಗೆ ಒಂದೇ ಬಾರಿಗೆ ಆ ಎಲ್ಲ ಲೂಪಿಂದ ಒಂದು ಬಾರಿಗೆ ದಾರನ ತೆಕ್ಕೊಂಡು ಲಾಕ್ ಮಾಡಿದ್ರೆ ಆಯಿತು. ಆವಾಗ ಪಫಿ ಡಿಸೈನ್ ಬರುತ್ತೆ ನೋಡಿ. ಇಲ್ಲಿ ಒಟ್ಟು 6 ಲೂಪ್ ಇದ್ದಾವೆ. ಆ 6 ಲೂಪಲ್ಲಿ ನೀಡಲ್ ಮೇಲೆ ಒಂದು ಸಲ ದಾರನ ಹಾಕ್ಕೊಂಡು ಆ 6 ಲೂಪಲ್ಲಿ ಒಂದೇ ಬಾರಿಗೆ ದಾರನ ಎಳ್ಕೋಬೇಕು. ಎಳ್ಕೊಂಡಾದ್ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಪಫಿ ಡಿಸೈನ್ ಬರುತ್ತೆ. ಲಾಕ್ ಮಾಡ್ಕೊಂಡಾದ್ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಹಾಕಿ ಸ್ಯಾರಿನ ಬ್ಯಾಕ್ ಸೈಡ್ಗೆ ತಿರುಗಿಸಿ ಇಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಕಾಣಿಸ್ತಿದೆ ನೋಡಿ, ಈ ಡಿಸೈನ್ಗೂ ಮಧ್ಯ ಈ ಪಫ್ಗೂ ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಅಲ್ಲಿ ಒಂದೇ ಒಂದು ಚೈನ್ ಗ್ಯಾಪ್ ಕಾಣಿಸುತ್ತೆ, ಅಲ್ಲಿ ನೀಡಲ್ನ ಹಾಕಿದ್ದಾರೆ ಅಂತಂದು ಲಾಕ್ ಮಾಡ್ಕೋಬೇಕು. ನಿಮಗೆ ಸ್ಟಾರ್ಟಿಂಗ್ ಅಷ್ಟೇ ಗೊತ್ತಾಗಲ್ಲ, 2 ಚೈನ್ ಹಾಕಿರೋದ್ರಿಂದ ಇಲ್ಲಿ ಈಸಿಯಾಗಿ ಕಾಣಿಸುತ್ತೆ, ಅಲ್ಲಿ ಒಂದು ಚೈನ್ ಗ್ಯಾಪ್ ಅಷ್ಟು ಜಾಗ ಕಾಣಿಸುತ್ತೆ. ಲಾಕ್ ಆದಮೇಲೆ ಮತ್ತೆ ಸೀದಾ ಸೈಡ್ಗೆ ಸ್ಯಾರಿನ ತಿರುಗಿಸ್ಕೊಂಡು ಈ 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೋಬೇಕು. ನೀಡಲ್ನ ಹಾಕಿ ದಾರನ ತಂದು
ನೀಡಲ್ ಮೇಲೆ 2 ಲೂಪ್ ಇರುತ್ತೆ. ಆ 2 ಲೂಪಿಂದ ಒಂದು ಬಾರಿ ದಾರನ ತೆಕ್ಕೊಂಡ್ರೆ ಸಿಂಗಲ್ ಕ್ರೋಶೆಟ್ ಆಯಿತು. ಇದೇ ರೀತಿ ಒಟ್ಟು 6 ಸಿಂಗಲ್ ಕ್ರೋಶೆಟ್ನ ಹಾಕಿ ನೋಡಿ ಈ ರೀತಿ ಕಾಣಿಸುತ್ತೆ. 6 ಸಿಂಗಲ್ ಕ್ರೋಶೆಟ್ ಹಾಕಿ ಮತ್ತು ಡಬಲ್ ಕ್ರೋಶೆಟ್ ಹಾಕಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ. ನಾನು ಫುಲ್ ಸ್ಯಾರಿ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಎಂಡಿಂಗಲ್ಲಿ ಸಿಂಗಲ್ ಕ್ರೋಶೆಟ್ ಮಾಡ್ಕೊಡ್ತೀವಲ್ಲ, ಅದಾದಮೇಲೆ ಎಕ್ಸ್ಟ್ರಾ 2 ಚೈನ್ ಹಾಕಿ ದಾರನ ಆ 2 ಚೈನ್ ಒಳಗಡೆಯಿಂದ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಆ ಲಾಕ್ ಮಾಡಿಕೊಂಡು ಸ್ವಲ್ಪ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಕುಚ್ಚು ಬೇಡ ಅನ್ನೋರೆಲ್ಲ ಈ ಡಿಸೈನ್ನ ಒಂದು ಸಲ ಟ್ರೈ ಮಾಡ್ಬೋದು. ಇದು ಬ್ಲೌಸ್ ಸ್ಲೀವ್ಸ್ ಕೂಡ ಹಾಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನೀವು 450 to 550ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು ನೋಡಿಕೊಂಡು ಚಾರ್ಜ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಈ ಡಿಸೈನು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಿದೆ. ಯಾರಿಗೆಲ್ಲ ಕುಚ್ಚು ಇಷ್ಟ ಇರಲ್ಲ ಅವರೆಲ್ಲ ಇದನ್ನು ಟ್ರೈ ಮಾಡ್ಬೋದು. ಪ್ಲೀಸ್ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.